ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಿ? ನೀವು ಹೇಗಿದ್ದೀರಿ ಅಂತ ಕೇಳಲ್ವಾ? ಏನ್ ಕಾಲ ಬಂತಪ್ಪ, ಕೇಳಿಸ್ಕೋಬೇಕಾಗಿದೆ ನಾನು. ನೀವು ಹೇಗಿದ್ದೀರಿ ಅಂತ ನೀವು ಕೇಳಬೇಕು ನನ್ನ ಅಂತ. ಚಿಂತೆ ಇಲ್ಲ. ಇದು ನಮ್ಮ ಭಾರತೀಯ ಸಂಸ್ಕಾರ ಮತ್ತು ಸಂಸ್ಕೃತಿ. ಯಾರಾದರೂ ಬಂದು ನೀವು ಚೆನ್ನಾಗಿದ್ದೀರಾ ಅಂತ ಕೇಳಿದಾಗ ನಾನು ಚೆನ್ನಾಗಿದ್ದೇನೆ, ನೀವು ಚೆನ್ನಾಗಿದ್ದೀರಾ ಅಂತ ಕೇಳಬೇಕಾದದ್ದು ನಮ್ಮ ಧರ್ಮ ಮತ್ತು ನಮ್ಮ ಸಂಸ್ಕೃತಿ. ಇದು ನಿಮಗೆ ಹೇಗೆ ಸರ್ ಗೊತ್ತಾಯಿತು ಅಂತ ನೀವು ಕೇಳಬಹುದು. ಇದು ನನಗೆ ಗೊತ್ತಾದದ್ದು ನಾನು ಓದಿದ ಪುಸ್ತಕಗಳಿಂದ. ಹಾಗಾಗಿ ಪುಸ್ತಕಗಳು ನಮ್ಮನ್ನು ಸಂಸ್ಕಾರಯುತರನ್ನಾಗಿ ಮಾಡುತ್ತೆ ಅನ್ನೋ ವಿಚಾರವನ್ನು ತಮ್ಮ ಮುಂದೆ ನಮ್ರತೆಯಿಂದ ನಾನು ಭಿನ್ನವಿಸ್ತಾ ಇದ್ದೇನೆ. ಆಸ್ ಇಟ್ ಈಸ್, ಈಗ ನಿಮ್ಗೆ ಗೊತ್ತಿದೆ ಸಬ್ಜೆಕ್ಟ್ ಏನಂತಂದರೆ ಪುಸ್ತಕ ಪ್ರೀತಿಯಿಂದ ಬದುಕು ಸಂಪ್ರೀತಗೊಳ್ಳುವುದು ಸರ್. ಆದರೆ ಅನ್ಫಾರ್ಚುನೇಟ್ಲಿ ಈ ದಿನಗಳಲ್ಲಿ ಪುಸ್ತಕ ಪ್ರೀತಿನೇ ಕಡಿಮೆ ಆಗಿದೆ ಅಂತ ಹೇಳ್ಬೋದು. ಮೊಬೈಲ್ ಪ್ರೀತಿ ಜಾಸ್ತಿ ಆಗಿದೆ, ಪುಸ್ತಕ ಪ್ರೀತಿ ಕಡಿಮೆ ಆಗಿದೆ. ಇದನ್ನೀಗ ರಿಟರ್ನ್ ನಾವು ವಾಪಸ್ ತರಬೇಕು. ಅದೆಲ್ಲ ನಮ್ಮ ವಿದ್ಯಾರ್ಥಿಗಳಿಂದ ಸಾಧ್ಯ ಇದೆ. ಇವರೇನು ಮಾಡಬೇಕು? ಮೊದಲ ಹೆಜ್ಜೆ ಹೇಗಿಡಬೇಕು? ಗೆಳೆಯರೇ, ನೀವು ಮೊಬೈಲ್ಗೆ ಅಂಟಿಕೊಂಡಿದ್ದೀರಾ, ಪುಸ್ತಕಗಳನ್ನು ಓದ್ತಾ ಇಲ್ಲ ಅಂದರೆ ತಪ್ಪು ನಿಮ್ಮದಲ್ಲ, ತಪ್ಪು ನಮ್ಮದು. ಯಾವ ರೀತಿ ನಾವು ತಪ್ಪನ್ನು ಮಾಡ್ತಾ ಇದ್ದೇವೆ. ಜ್ಞಾನ ಅನ್ನೋದನ್ನು ಆರ್ಜಿಸಬೇಕಾದರೆ 4 ಹಂತಗಳಲ್ಲಿ ನಾವು ಪಡೀಬೇಕಾಗುತ್ತೆ ಅಂತ ಹೇಳ್ತಾರೆ ಹಿರಿಯರು. ಆಚಾರ್ಯಾತ್ ಪಾದಮಾದತ್ತೆ, ಪಾದಂ ಶಿಷ್ಯಾಃ ಸ್ವಮೇಧಯ, ಪಾದಂ ಸಬ್ರಹ್ಮಚಾರಿಭ್ಯಃ, ಪಾದಂ ಕಾಲಕ್ರಮೇಣ ಚ. ಜ್ಞಾನ ಅನ್ನೋದನ್ನು, ಅರಿವು ಅನ್ನೋದನ್ನು, ತಿಳಿವು ಅನ್ನೋದನ್ನು, ನಾಲೆಡ್ಜ್ ಅನ್ನೋದನ್ನು 4 ಹಂತಗಳಲ್ಲಿ ಪಡಿಬೇಕು. ಆಚಾರ್ಯರ ಮೂಲಕ 25% ಜ್ಞಾನವನ್ನು ಪಡಿತೇವೆ. ನಮ್ಮ ಗೆಳೆಯರ ಜೊತೆ ಒಡನಾಡುತ್ತಾ ಅವರ ಬದುಕಿನ ಅನುಭವಗಳನ್ನು ನಮ್ಮ ಅನುಭವಗಳನ್ನಾಗಿ ಮಾಡಿಕೊಳ್ಳುತ್ತಾ 25% ಜ್ಞಾನವನ್ನು ಪಡಿತೇವೆ. ಮೂರನೆಯ 25% ಜ್ಞಾನವನ್ನು ಪಡಿಬೇಕಾದರೆ ಸ್ವಾಧ್ಯಾಯ, ಸ್ವತಃ ಓದುವುದರಿಂದ ಉಳಿದ 25% ಜ್ಞಾನವನ್ನು ಪಡಿತೇವೆ. ಇನ್ನು ಕೊನೆಯ 25% ಜ್ಞಾನ ಏನಿದೆ ಅದನ್ನು ಕಾಲ ಅನ್ನೋದು ನಮಗೆ ಕಲಿಸುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಜ್ಞಾನವನ್ನು ಗಳಿಸಬೇಕಾದರೆ ಪ್ರತಿಯೊಬ್ಬ ವ್ಯಕ್ತಿ ಈ 4 ಹಂತಗಳಲ್ಲಿ ಕ್ರಮವಾಗಿ ಕ್ರಮಿಸಬೇಕು ಅನ್ನೋ ವಿಚಾರವನ್ನು ನಾವು ನಿಮಗೆ ಹೇಳಿಕೊಡ್ತಾ ಇಲ್ಲ. ಹಾಗಾಗಿ ಮೊಬೈಲೇ ಸರ್ವಸ್ವ ಈ ರೀತಿಯಾಗಿ ನೀವು ಭಾವಿಸಿದ್ದೀರಿ. ಇದು ಮೂಲತಃ ನಿಮ್ಮ ತಪ್ಪಲ್ಲ. ಹಾಗಾಗಿ ಹೆತ್ತವರಾಗಿ, ಪಾಲಕರಾಗಿ, ಪೋಷಕರಾಗಿ, ಅಧ್ಯಾಪಕರಾಗಿ ನಿಮಗೆ ಒಂದು ಕಿವಿ ಮಾತನ್ನು ಹೇಳ್ತಾ ಇದ್ದೇವೆ. ಜ್ಞಾನವನ್ನು 4 ಹಂತಗಳಲ್ಲಿ ನಾವು ಗಳಿಸಬೇಕಾಗಿದೆ. ಹಾಗಾಗಿ ಶಾಲೆಯಲ್ಲಿ, ಕಾಲೇಜಲ್ಲಿ ಇರುವಂಥ ನೀವು ಅಧ್ಯಾಪಕರ ಮೂಲಕ ಅವರಿಂದ ಎಷ್ಟು ಕಲೀಲಿಕ್ಕೆ ಸಾಧ್ಯವೋ ಅಷ್ಟು ಕಲಿಯಿರಿ. 25% ಜ್ಞಾನ ನಿಮ್ಮದಾಗಲಿ. ಉಳಿದ ಜ್ಞಾನವನ್ನು ಹೇಗೆ ಗಳಿಸಬೇಕು ಅಂತ ಹೇಳಿದ್ದೇನೆ. ಆ ಹಾದಿಯಲ್ಲಿ ನಡೆಯೋದಕ್ಕೆ ಇನ್ನೂ ಸಮಯ ಉಂಟು. ಓಕೆ ವಿದ್ಯಾರ್ಥಿಗಳೇ, ನೋಡಿ, ಥಟ್ ಅಂತ ಹೇಳಿ ಕಾರ್ಯಕ್ರಮ ಚಂದನದಲ್ಲಿ ಆರಂಭ ಆದಾಗ ಆಗ ಇಷ್ಟೊಂದೆಲ್ಲ ಡೆವಲಪ್ಮೆಂಟ್ ಇರಲಿಲ್ಲ. ಇಷ್ಟೊಂದು ಕಾಲೇಜಸ್ಗಳು ಇರಲಿಲ್ಲ, ರಸ್ತೆಗಳಿರಲಿಲ್ಲ, ಟೆಕ್ನಾಲಜಿ ಇರಲಿಲ್ಲ, ಸ್ಮಾರ್ಟ್ಫೋನ್ ಇರಲಿಲ್ಲ, ಅಥವಾ ಅಂತರ್ಜಾಲ ಅಂತೂ ಇದ್ದೇ ಇರಲಿಲ್ಲ. ಆ ಕಾಲದಿಂದ ಈ ಕಾಲದವರೆಗೂ ಕೂಡ ಅಂದರೆ ಅವು 2 ಜನರೇಷನನ್ನು ಸೋಮೇಶ್ವರ್ ಸರ್ ನೋಡಿದ್ದಾರೆ. ಅವರು ತಮ್ಮ ಕಾರ್ಯಕ್ರಮದ ಮೂಲಕನೇ ಎಷ್ಟೋ ಜನರ ಮನಸ್ಸಿನಲ್ಲಿ ಇವರಿಗೆ ಗೊತ್ತಿಲ್ಲದೆ ಪುಸ್ತಕ ಪ್ರೀತಿಯನ್ನು, ಅವರು ಪುಸ್ತಕ ಪ್ರೀತಿಯ ಕಿಡಿಯನ್ನು ಹೊತ್ತಿಸಿದವರು.
ವಿಕಿಪೀಡಿಯಾ ಪ್ರಕಾರ ಇವರು 41 ಕೃತಿಗಳನ್ನು ಪ್ರಕಟ ಮಾಡಿದ್ದಾರೆ. ಮೋಸ್ಟ್ಲಿ ಅದು ಹೆಚ್ಚಿದ್ರೆ ದಯವಿಟ್ಟು ಅವರು ನಮ್ಗೆ ಹೇಳ್ಬೋದು. 65 ಆಗಿದೆ ನೋಡಿ. ವಿಕಿಪೀಡಿಯಾ ಇನ್ನು ಡೆವಲಪ್ ಆಗಬೇಕಾಗಾದ್ರೆ. ಸರ್, ಈಗ ಮೊಬೈಲ್ನಲ್ಲಿ ಪುಸ್ತಕ ಓದುವಂಥ ಸಂಸ್ಕೃತಿ ಇತ್ತೀಚೆಗೆ ಬೆಳೆದಿದೆ ಸರ್, ನಿಮಗೂ ಗೊತ್ತಿರಬಹುದು. ಅಂದರೆ ಪೀಪಲ್ ಡೋಂಟ್ ಹ್ಯಾವ್ ಟೈಮ್, ಎಲ್ಲೋ ಇರ್ತಾರೆ, ಮೊಬೈಲ್ನಲ್ಲೇ ನೋಡ್ತಾರೆ, PDF ಫಾರ್ಮ್ಯಾಟ್ ಕಳಿಸಿ ನಾನು ಓದ್ತೇನೆ ಅಂತ ಹೇಳ್ತಾರೆ. ಈ ಮೊಬೈಲ್ನಲ್ಲಿ ಪುಸ್ತಕ ಓದೋದ್ರಿಂದ ಪುಸ್ತಕ ಓದಿದ ಅನುಭವನೆ ಮತ್ತು ಅನುಭಾವನೆ ನಮ್ಮದಾಗುತ್ತಾ ಅನ್ನೋದು ಪ್ರಶ್ನೆ. ಪುಸ್ತಕವನ್ನು ನೇರವಾಗಿ ಕೈಯಲ್ಲಿ ತಗೊಂಡು ಓದುವಾಗ ಯಾವ ಅನುಭವ ಆಗುತ್ತೋ ಆ ಅನುಭವ ನಿಮ್ಮ ಮೊಬೈಲಲ್ಲಿ ಅಥವಾ ಲ್ಯಾಪ್ಟಾಪಲ್ಲಿ PDF ಮೂಲಕ ಓದಿದಾಗ ಅದು ಸಿಗೋಲ್ಲ. ಇದು ನನ್ನ ಅನುಭವ. ಒಂದು ಹೊಸ ಪುಸ್ತಕವನ್ನು ತಗೊಂಡಾಗ, ಆ ಪುಸ್ತಕವನ್ನು ಮುಟ್ಟಿದಾಗ ಆ ಲೇಖಕನೇ ನನ್ನ ಎದುರಿಗೆ ಕೂತಿದ್ದಾನೋ ಎನ್ನುವ ಭಾವ ಬರುತ್ತೆ. ಆ ಪುಸ್ತಕದಿಂದ ಹೊರಬರುವ ಒಂದು ಪರಿಮಳ, ಹೊಸ ಪುಸ್ತಕಕ್ಕೆ ಒಂದು ರೀತಿಯ ಪರಿಮಳ ಇರುತ್ತೆ, ಹಳೆಯ ಪುಸ್ತಕಗಳಿಗೆ ಒಂದು ರೀತಿಯ ಪರಿಮಳ ಇರುತ್ತೆ. ಆ ಪರಿಮಳವನ್ನು ಆಸ್ವಾದಿಸ್ತಾ ಇದ್ದರೆ ಮನಸ್ಸಿನ ಒಳಗೆ ಇರ್ತಕ್ಕಂಥ ಕೆಲವು ಭಾಗಗಳು ಜಾಗೃತಗೊಂಡು ನಮ್ಮನ್ನು ಕಲ್ಪನಾಲೋಕಕ್ಕೆ ವಿಹರಿಸೋದಕ್ಕೆ ಅವಕಾಶ ಮಾಡಿಕೊಡುತ್ತೆ. ಮುಖ್ಯವಾಗಿ ಪುಟವನ್ನು ತಿರುಗಿಸುವ ಆ ಒಂದು ಸುಖ ಇದೆಯಲ್ಲ, ಅದು ಮೊಬೈಲಲ್ಲಿ ಸಿಗೋದಿಲ್ಲ. ಪುಸ್ತಕವನ್ನು ಎಲ್ಲಿ ಬೇಕಾದರೂ ಓದಬಹುದು, ಆದರೆ ಮೊಬೈಲಲ್ಲಿ ಬ್ಯಾಟ್ರಿ ಇದ್ದರೆ ಮಾತ್ರ ಓದಲಿಕ್ಕೆ ಸಾಧ್ಯ, ಇಲ್ಲದಿದ್ದರೆ ಸಾಧ್ಯ ಇಲ್ಲ. ಹಾಗಾಗಿ ಎಲ್ಲೆಲ್ಲಿ ಸಾಧ್ಯವೋ ಅಲ್ಲಿ ನೇರವಾಗಿ ಪುಸ್ತಕವನ್ನು ಕೊಂಡು ಓದಿ. ಇಲ್ಲ, ಯಾವುದೋ ಒಂದು ವಿದೇಶಿ ಪುಸ್ತಕ ಇದು ಸಿಗುತ್ತಾ ಇಲ್ಲ, ಪುಸ್ತಕದ ಬೆಲೆ ಬಹಳ ದುಬಾರಿ, ಕೊಂಡುಕೊಳ್ಳುವಷ್ಟು ಸಾಮರ್ಥ್ಯ ಇಲ್ಲ ಅಂದರೆ ಆಗ PDF ಅನ್ನು ಓದೋದರಲ್ಲಿ ತಪ್ಪಿಲ್ಲ. ಆದರೆ PDF ಓದಿನ ಅನುಭವ ನೇರ ಪುಸ್ತಕವನ್ನು ಓದಿದಾಗ ದೊರೆಯುವ ಅನುಭವದ 10% ಸಮಕ್ಕೂ ಬರೋಲ್ಲ ಅನ್ನೋ ಸ್ವಾನುಭವವನ್ನು ನಿಮ್ಮ ಜೊತೆ ಹಂಚ್ಕೋತಾ ಇದ್ದೇನೆ. ಸರ್, ಭಾಳ ಜನರಿಗೆ ನಾನು ಪುಸ್ತಕ ಓದಬೇಕು ಅಂತ ಅವರಿಗೆ ಆಸೆ ಇರ್ತದೆ. ಇಂಥ ಕಾರ್ಯಕ್ರಮಗಳೆಲ್ಲ ನೋಡಿದಾಗ ನಾನು ಸ್ಟಾರ್ಟ್ ಮಾಡಬೇಕು ಅಂತ ಇರುತ್ತೆ. ಬಟ್ ಅವ್ರದ್ದು ಒಂದೇ ವಿಚಾರ ಇರುತ್ತೆ, ಏನಂತಂದರೆ ನಾನು ತುಂಬ ಬ್ಯುಸಿ ಇದ್ದೇನೆ, ವಿ ವರ್ಕ್ ಫಾರ್ 15-16 hours a day, ಅದು ಪುಸ್ತಕಗಳನ್ನು ಓದೋದಕ್ಕೆ ಆಗೋದಿಲ್ಲ. ಬಟ್ ಆ ಬ್ಯುಸಿ ಶೆಡ್ಯೂಲ್ನಲ್ಲೂ ಪುಸ್ತಕಗಳನ್ನು ಓದೋದು ಹೇಗೆ ಅನ್ನೋದೇ ಪ್ರಶ್ನೆ. ಬಹಳ ಸರಳ ಗೆಳೆಯರೇ, ಬಹಳ ಸರಳ ಇದು. ನಿಮ್ಮ ಓದನ್ನು ಚಂದಮಾಮಯಿಂದ ಆರಂಭಿಸಿ. ಚಂದಮಾಮನ ಓದೋದು ಹೇಗೆ? ಚಂದಮಾಮ ಮುದ್ರಿತ ಪ್ರತಿಯೂ ಸಿಗುತ್ತೆ, ಹಾಗೆಯೇ PDF ರೂಪದಲ್ಲೂ ಸಿಗುತ್ತೆ. ದಿನಕ್ಕೆ ಒಂದೇ ಕಥೆ ಓದಿ. ಒಂದು ಕಥೆಯನ್ನು ಓದಲಿಕ್ಕೆ 5 ನಿಮಿಷಗಳಿಗಿಂತಲೂ ಹೆಚ್ಚು ಕಾಲ ಬೇಕಿಲ್ಲ, 5 ನಿಮಿಷ. ಒಂದು ದಿನದಲ್ಲಿ ಹೇಗಾದರೂ ಮಾಡಿ 5 ನಿಮಿಷಗಳ ಕಾಲವನ್ನು ಒಂದು ಚಂದಮಾಮ ಕಥೆಗೆ ಓದೋಕೆ ಮೀಸಲಿಟ್ಟೆ ಸಾಕು. ಇಡೀ ದಿನ ಆ ಕಥೆಯ ಬಗ್ಗೆ ಸಮಯ ಸಿಕ್ಕಾಗೆಲ್ಲ ಯೋಚನೆ ಮಾಡಲಿಕ್ಕೆ ಶುರು ಮಾಡಿ. ಚಂದಮಾಮ ಆದಮೇಲೆ ಪಂಚತಂತ್ರದ ಕಥೆಗಳು, ಹಿತೋಪದೇಶದ ಕಥೆಗಳು, ಇವೆಲ್ಲವನ್ನು ಓದಿ ಕೊನೆಗೆ ಮಂಕುತಿಮ್ಮನ ಕಗ್ಗವನ್ನು ತಗೊಳ್ಳಿ. ದಿನಕ್ಕೆ ಒಂದೇ ಕಗ್ಗ, ಬರೀ 4 ಸಾಲು, 4 ಸಾಲು. ಆ 4 ಸಾಲನ್ನು ಓದೋಕ್ಕೆ ಶುರು ಮಾಡಿ. ನಿಮಗೆ ಒಂದು ಹೊಸ ಅದ್ಭುತವಾದ ಪ್ರಪಂಚ ನಿಮ್ಮ ಕಣ್ಣು ಮುಂದೆ ತೆರೆಕೊಳ್ಳುತ್ತೆ. ಆಗ ನಿಮ್ಮ ದೈನಂದಿನ ಕಾಲ ವ್ಯವಸ್ಥೆಯ ವಿನಿಯೋಗ ಏನಿದೆ ಅದನ್ನು ಪರಿಷ್ಕರಿಸಿ ಪುಸ್ತಕವನ್ನು ಓದೋದಕ್ಕೆ ಇನ್ನೂ ಹೆಚ್ಚು ಸಮಯವನ್ನು ಮಾಡ್ಕೋಬೇಕು ಅನ್ನೋ ಪ್ರಜ್ಞೆ, ಪ್ರೀತಿ ಎರಡೂ ನಿಮಗೆ ಬರುತ್ತೆ. ಹಾಗಾಗಿ ದಯವಿಟ್ಟು ಚಂದಮಾಮದಿಂದ, ಹಿತೋಪದೇಶದಿಂದ, ಪಂಚತಂತ್ರದಿಂದ ಮಂಕುತಿಮ್ಮನ ಕಗ್ಗಕ್ಕೆ ನೀವು ಬಂದರೆ ಅದು ಕನ್ನಡ ಸಾಹಿತ್ಯದ ವಿಶಾಲ ಲೋಕ ಏನಿದೆ ಅಲ್ಲಿಗೆ ನಿಮ್ಮನ್ನು ಕೈ ಹಿಡಿದು ನಡೆಸಿಕೊಂಡು ಕರ್ಕೊಂಡು ಹೋಗುತ್ತೆ ಈ ಕಥೆಗಳು, ಈ ಪುಸ್ತಕಗಳು. ವೆರಿ ನೈಸ್. ಈ ಉತ್ತರಕ್ಕೆ ಜೋರಾಗಿ ಚಪ್ಪಾಳೆ ಬರಬೇಕು. ಇದನ್ನೇ ನಾವು ಮಾಡಲ್ಲ. ನಾವು ಮಾಡಬೇಕಾಗಿರೋದು ಬರೀ 5 ನಿಮಿಷ ಓದಬೇಕು. ಸೋಮೇಶ್ವರ್ ಸರ್, ಒಂದು ಪ್ರಶ್ನೆ. ವಿಜ್ಞಾನ ಹೇಳುತ್ತೆ ಯಾವುದೇ ಒಂದು ಅಭ್ಯಾಸವನ್ನ ನೀವು 21 ದಿನಗಳ ಕಾಲ ಮಾಡಿದ್ರೆ ನಂತರ ಇಟ್ ಬಿಕಮ್ಸ್ ಅ ಪಾರ್ಟ್ ಆಫ್ ಯುವರ್ ಲೈಫ್ ಅಂತ. ಸೊ 21 ದಿನ ಚಂದಮಾಮದ ಒಂದೊಂದು ಪುಟದಲ್ಲಿರುವಂಥ ಕಥೆಗಳನ್ನು ಓದಿದ್ರೆ 22nd ಡೇ ಇಂದ ವಿ ಬಿಕಮ್ ಅಡಿಕ್ಟೆಡ್ ಅಲ್ವಾ? ಅದಕ್ಕೆ ಖಂಡಿತ ಅಡಿಕ್ಟ್ ಆಗ್ತೀರಿ. ಡೋಪಮಿನ್ ಉತ್ಪಾದನೆ ಆಗುತ್ತೆ ಮಕ್ಕಳೇ.
ಒಂದು ಸಲ ಡೋಪಮಿನ್ ಉತ್ಪಾದನೆ ಆದರೆ ನಿಮ್ಮ ಮಿದುಳಲ್ಲಿ ಮತ್ತೆ ಮತ್ತೆ ಅದೇ ಸುಖ ಬೇಕು ಅಂತ ಕೇಳುತ್ತದು. ನೀವು ರೀಲ್ಸನ್ನು ನೋಡೋಕ್ಕೆ ಶುರು ಮಾಡಿದಾಗ ಒಂದು ರೀಲನ್ನು ನೋಡಿ ಮತ್ತೊಂದು ರೀಲು, ಮತ್ತೊಂದು ರೀಲು, ಮಗದೊಂದು ರೀಲು, ಇನ್ನೊಂದು ರೀಲು, ಹೇಗೆ ನೀವು ನೋಡ್ತೀರಿ. ನೋಡುವ ಹಾಗೆ ಮಾಡೋದು ಒಂದು ನರರಾಸಾಯನಿಕ, ಒಂದು ನ್ಯೂರೋ ಟ್ರಾನ್ಸ್ಮಿಟರ್, ಒಂದು ಡೋಪಮಿನ್. ಹಾಗೆ ನೀವು ಚಂದಮಾಮವನ್ನು ಓದಲಿಕ್ಕೆ ಶುರು ಮಾಡೋದು ಸಹ ಅದೇ ಡೋಪಮಿನ್ ಕೆಲಸ ಮಾಡಿ ಮತ್ತೆ ಮತ್ತೆ ಓದುವ ಹಾಗೆ ಮಾಡುತ್ತೆ ನಿಮ್ಮನ್ನು. ಈ ಬಗ್ಗೆ ಮಧ್ಯಾಹ್ನ ಸಾಕಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ. ಆದರೆ ಓದೋದಕ್ಕೆ ಮೊದಲು ಶುರು ಮಾಡಿ. ಒಂದು ಹೆಜ್ಜೆಯನ್ನು ನೀವು ಚಂದಮಾಮದ ಮೂಲಕ ಒಂದು ಹೆಜ್ಜೆಯನ್ನು ಮುಂದೆ ಇಟ್ಟರೆ ಆ ಒಂದು ಹೆಜ್ಜೆ ನಿಮ್ಮನ್ನು ಗೌರಿ ಶಂಕರದ ತುತ್ತ ತುದಿಗೆ, ಮೌಂಟ್ ಎವರೆಸ್ಟಿನ ತುತ್ತ ತುದಿಗೆ ಕರೆದುಕೊಂಡು ಹೋಗುವ ಹಾಗೆ ನಿಮಗೆ ಒಂದೊಂದೇ ಹೆಜ್ಜೆಯನ್ನು ನಡೆಸಿಕೊಂಡು ಹೋಗುತ್ತೆ ಈ ಪುಸ್ತಕಗಳು. ಎ ಜರ್ನಿ ಆಫ್ 1000 miles ಬಿಗಿನ್ಸ್ ವಿತ್ ಅ ಸಿಂಗಲ್ ಸ್ಟೆಪ್ ಅಂತ ಹೇಳಿದಾಗೆ ಆ ಮೊದಲ ಹೆಜ್ಜೆಯನ್ನು ಇಡಬೇಕಾಗಿದ್ದು ಈಗ, ಇವತ್ತೇ, ಈಗ ಈ ಕ್ಷಣದಲ್ಲೇ ನಾನು ಚಂದಮಾಮ ಓದ್ತೇನೆ ಅನ್ನೋ ನಿರ್ಧಾರವನ್ನ ದಯವಿಟ್ಟು ತಗೊಳ್ಳಿ. ಓಕೆ, ಸೊ ಯಾರಾದರೂ ವಿದ್ಯಾರ್ಥಿಗಳು ಪ್ರಶ್ನೆ ಕೇಳೋರಿದ್ದಾರಾ? ಇದ್ರೆ ತಕ್ಷಣಕ್ಕೆ ಕೈ ಎತ್ತಿ. ಎಸ್ ಬ್ರದರ್, ಅಲ್ಲೇ ಎದ್ದು ನಿಂತು ನಿಮ್ಮ ಹೆಸರು ಹೇಳಿ, ಕ್ಲಾಸ್ ಹೇಳಿ, ಪ್ರಶ್ನೆ ಕೇಳಿ. ನಮಸ್ಕಾರ ಸರ್. ಇದೆ ಸರ್, ಮೈಕ್. ನಮಸ್ಕಾರ. ನಮಸ್ತೆ. ನಮಸ್ತೆ, ಹೇಳಪ್ಪ. ನನ್ನ ಹೆಸರು ಋಷಿಕೇಶ್ ಅಂತ, ಸೆಕೆಂಡ್ PU. ಋಷಿಕೇಶ್, ಏನಪ್ಪ ನಿನ್ನ ಹೆಸರಿನ ಅರ್ಥ? ಸರ್, ವಿಷ್ಣುವಿನ ಇನ್ನೊಂದು ಹೆಸರು. ಆಮೇಲೆ ವಿಷ್ಣುವಿನ ಸಹಸ್ರನಾಮಗಳಷ್ಟು. ಆಮೇಲೆ ಅಷ್ಟೇ ಸರ್. ಗಂಗಾ ನದಿ ಅತ್ಯಂತ ಪರಮ ಪವಿತ್ರವಾಗಿ ಹರಿಯುವ ಸ್ಥಳ. ಗಂಗೋತ್ರಿಯಲ್ಲಿ ಹುಟ್ಟಿ ಬಂಗಾಳ ಕೊಲ್ಲಿಯನ್ನು ಸೇರ್ತಾಳಲ್ಲ ಗಂಗೆ, ತನ್ನ ಪರಿಶುದ್ಧ ರೂಪದಲ್ಲಿ ಇರೋದು ಋಷಿಕೇಶದಲ್ಲಿ ಮಾತ್ರ. ಅಲ್ಲಿಂದ ಮುಂದಕ್ಕೆ ಬಂದರೆ ಬರೀ ಕೊಳಕು 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 ಕೊಳಕು. ನಿಜವಾದ ಗಂಗೆಯನ್ನು ನೋಡಬೇಕು ಅಂದರೆ ಗಂಗಾ ಸ್ನಾನದಲ್ಲಿ ನಿಮಗೆ ನಂಬಿಕೆ ಇದ್ದರೆ ದಯವಿಟ್ಟು ಋಷಿಕೇಶಕ್ಕೆ ಹೋಗಿ. ಮುಂದುವರಿಸಿ. ಅದೇ ಕಾರಣಕ್ಕೆ ಸರ್ ಅನ್ನ ನಡೆದಾಡುವ ಲೈಬ್ರರಿ ಅಂತ ಕರೀತಾರೆ. ಖಂಡಿತ ಖಂಡಿತ. ಪ್ರಶ್ನೆ ಕೇಳಿ ಬ್ರದರ್. ಹಾಂ, ಪ್ರಶ್ನೆ ಕೇಳಿಪ್ಪ. ಸರ್, ನಿಮ್ಮ ಒಂದು ಕಾರ್ಯಕ್ರಮ ತಟ್ಟಂತ ಹೇಳಿ ದಿನ ರಾತ್ರಿ ಒಂದು 10 ವರ್ಷದಿಂದ ದಿನ ಒಂದು ರಾತ್ರಿ 9:30 10:30 ತನಕ ನೋಡ್ತೀನಿ. ಸುಮಾರು ಒಂದು 4,000 ಕಂತುಗಳನ್ನು ಮುಗಿಸಿದ್ದೀರಾ. ಪ್ರತಿಯೊಂದು ಕಂತುಗಳಲ್ಲೂ ಹೇಗೆ ಅಷ್ಟು ವಿಭಿನ್ನವಾದ ಹಾಗೂ ಅಷ್ಟೊಂದು ಮಾಹಿತಿಗಳನ್ನು ಕಲೆ ಹಾಕಿ ಪ್ರಶ್ನೆಗಳನ್ನು ರಚಿಸ್ತೀರಾ ಅಂತ ಒಂದು ಮಾಹಿತಿ ಬಗ್ಗೆ ಬೇಕಿತ್ತು ಸರ್. ಬಹಳ ಒಳ್ಳೆ ಪ್ರಶ್ನೆ ಕೇಳಿದೆ ನನ್ನ ಕಿರಿಯ ಗೆಳೆಯರು. ಇವತ್ತಿಗೂ ದಿನಕ್ಕೆ 3 ಗಂಟೆ ಕಾಲ ಓದ್ತೇನೆ ನಾನು. ನನ್ನ ವೈದ್ಯಕೀಯ ಕೃತಿಗಳನ್ನು ಓದ್ತೇನೆ, ಹಾಗೆಯೇ ಸಾಹಿತ್ಯಕ್ಕೆ, ವಿಜ್ಞಾನಕ್ಕೆ, ಇತಿಹಾಸಕ್ಕೆ ಎಲ್ಲ ವಿಚಾರಗಳನ್ನು ಓದ್ತೇನೆ. ನಾನು ಓದಿದ ಮೇಲೆ ನನಗೆ ಆ ಪ್ರಶ್ನೆ, ಆ ವಿಚಾರ ಖುಷಿ ಕೊಡ್ತು ಅಂದರೆ ಅದನ್ನು ನಿಮ್ಮ ಜೊತೆ ಹಂಚ್ಕೋತೇನೆ. ಹಂಚ್ಕೊಳ್ಳಿಕ್ಕೆ ನನ್ನ ಹತ್ರ ಹಣ ಇಲ್ಲ. ಹಂಚ್ಕೊಳ್ಳಿಕ್ಕೆ ನನ್ನ ಹತ್ರ ಇರೋದು ಕೇವಲ ಜ್ಞಾನ. ಮತ್ತೆ ಜ್ಞಾನ ಹಂಚ್ಕೊಂಡಷ್ಟು ವೃದ್ಧಿ ಆಗ್ತಾ ಹೋಗುತ್ತೆ. ಅಥರ್ವ ವೇದದಲ್ಲಿ ಒಂದು ಮಾತು ಬರುತ್ತೆ, ಶತಹಸ್ತ ಸಮಾಹಾರ ಸಹಸ್ರಹಸ್ತ ಸಂಕೀರ. 100 ಕೈಗಳಿಂದ ದುಡಿ, 1000 ಕೈಗಳಿಂದ ಹಂಚು. ಇವತ್ತು ನಿಮ್ಮ ಕ್ರಿಯೇಟಿವ್ ಸಂಸ್ಥೆ ಏನು ಮಾಡ್ತಾ ಇದೆ, 7 ಜನ ತಮ್ಮ 700 ಕೈಗಳನ್ನು ಬಳಸ್ಕೊಂಡು ಶ್ರಮವಹಿಸಿ ಈ ಒಂದು ಸಂಸ್ಥೆಯನ್ನು ಕಟ್ಟಿದ್ದಾರೆ. ಆ 7 ಜನ 700 ಕೈಗಳ ಸಹಾಯದಿಂದ 7,000 ಅಲ್ಲ 70,000 ವಿದ್ಯಾರ್ಥಿಗಳನ್ನು ಈ ನಾಡಿಗೆ ಕೊಡ್ತಾ ಇದ್ದಾರೆ. ಇದು ನಿಜವಾದ ಅರ್ಥ. ಹಣವನ್ನು ಕೊಡ್ತೀರಾ ಸರ್ ಅಂತ ಕೇಳಿ ಅಶ್ವಥ್ ಅವರನ್ನ, ಹಣ ಕೊಡ್ಲಿಕ್ಕೆ ನನ್ನ ಹತ್ರ ಏನೂ ಇಲ್ಲಪ್ಪ, ಆದರೆ ಜ್ಞಾನ ಬೇಕಾ, ತಿಳಿವು ಬೇಕಾ. ಒಬ್ಬ ವಿದ್ಯಾರ್ಥಿ ಕಳೆದ ವರ್ಷ ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ಗೆ ಪ್ರವೇಶ ಪಡೆದಿದ್ದಾರಂತೆ. ಆ ಪ್ರವೇಶ ಪಡೆಯುವ ಹಾಗೆ ಮಾಡಿದ್ದು ಯಾರು? ಈ 7 ಸಪ್ತರ್ಷಿಗಳು ಅಲ್ವಾ? ಹಾಗಾಗಿ ಹಂಚೋಣ. ನಾವು ಜಿಪುಣರಾಗೋದು ಬೇಡ. ಹಣ ಕೊಡೋದಕ್ಕೆ ಜಿಪುಣತನ ತೋರಿದ್ರೂ ಚಿಂತೆ ಇಲ್ಲ, ಆದರೆ ಅರಿವನ್ನು ಹಂಚಿಕೊಳ್ಳೋದಕ್ಕೆ ಯಾವತ್ತೂ ಜಿಪುಣತನವನ್ನು ತೋರಬೇಡಿ. ಇದು ಅಥರ್ವ ವೇದದಲ್ಲಿ ಹೇಳಿರುವಂಥ ಮಾತು. ಅದು ಇವತ್ತಿಗೂ ಸತ್ಯ, ಸದಾಕಾಲಕ್ಕೂ ಸತ್ಯ.
ಓಕೆ, ಸ್ಟ್ರೈಟ್ ಕ್ವಶನ್ ಸ್ಟ್ರೈಟ್ ಆನ್ಸರ್. ರಿಷಿಕೇಶ್, ಸಿಂಪಲ್ ಆಗಿರೋದು ಇಷ್ಟೇ, ಬರೀ ಓದ್ಕೊಂಡಿದ್ದೇನೆ, ಓದಿನಿಂದ ಇದೆಲ್ಲ ಸಾಧ್ಯ ಆಗಿದೆ. ಥ್ಯಾಂಕ್ ಯು ಬ್ರದರ್. ಕೊನೆಯ ಒಂದು ಪ್ರಶ್ನೆ, ಲಾಸ್ಟ್ ಪ್ರಶ್ನೆ. ಯಾರಾದರೂ ಕೇಳೋರಿದ್ದಾರ ಹುಡುಗಿರು? ಅವರಿಗೊಂದು ತಕ್ಷಣಕ್ಕೆ ಮೈಕ್ ಕೊಡಿ. ಆಯ್ತು, ಇನ್ನು 3 ನಿಮಿಷದಲ್ಲಿ ನಾವು ಕಾರ್ಯಕ್ರಮ ಮುಗಿಸ್ಬೇಕು. ಎಸ್ ಸಿಸ್ಟರ್, ಹೇಳಿ, ಹೆಸರು ಹೇಳಿ, ಕ್ಲಾಸ್ ಹೇಳಿ, ಪ್ರಶ್ನೆ ಕೇಳಿ. ನಮಸ್ತೆ ಸರ್, ನನ್ನ ನಮಸ್ತೆ. ಹೆಸರು ಭಾವನಾ. ನಮಸ್ತೆ ಅಮ್ಮ, ಹೇಳಿ. ನನ್ನ ಪ್ರಶ್ನೆ, ಇದು ಪುಸ್ತಕ ಶುರು ಮಾಡಿದ್ಮೇಲೆ ಅದನ್ನು ಕಂಪ್ಲೀಟ್ ಮಾಡೋದು ಹೇಗೆ? ಮತ್ತು ಇನ್ನೊಂದು, ಈಗ ನಮ್ಮ ಕೈಯಲ್ಲಿ ಫೋನ್ ಇದ್ದಾಗ ಅದನ್ನು ತ್ಯಜಿಸಿ ಪುಸ್ತಕನ ಹೇಗೆ ಓದೋದು ಅಂತ. ಫ್ಯಾಂಟಾಸ್ಟಿಕ್ ಕ್ವಶನ್ ಸರ್ ಇದು. ಬಹಳ ಒಳ್ಳೆ ಪ್ರಶ್ನೆ ಕೇಳಿದೆ ಮಗು. ಒಂದು ಕಥೆಯನ್ನು ಓದಿದ ಮೇಲೆ ನೀ ಏನು ಮಾಡಬೇಕು ಗೊತ್ತಾ? ಆ ಕಥೆಯನ್ನು ನಿನ್ನದೇ ಆದ ಭಾಷೆಯಲ್ಲಿ ಬರೆಯೋದಕ್ಕೆ ಪ್ರಯತ್ನ ಪಡು. ಪ್ರಯತ್ನಿಸಿದ ಮೇಲೆ ನೀನು ಬರೆದಂಥ ಕಥೆ ಮೂಲ ಕಥೆ ಎರಡಕ್ಕೂ ಹೋಲಿಸಿ ನೋಡು. ಮೂಲ ಕಥೆಯಲ್ಲಿ ಇದ್ದ ಹಾಗೆ ಎಲ್ಲವನ್ನೂ ಬರೆದಿದೆಯಾ? ಯಾವುದನ್ನಾದರೂ ಬಿಟ್ಟಿದೀಯಾ? ಯಾವುದನ್ನಾದರೂ ಸೇರಿಸಿದ್ದೀಯಾ? ಗಮನಿಸು ಒಂದು ಸಲ. ಆನಂತರ ಆ ಕಥೆಯನ್ನು ಮತ್ತೊಬ್ಬರಿಗೆ ಹೇಳಬೇಕು. ಮೂಲ ಪುಸ್ತಕವನ್ನು ನೋಡಬಾರ್ದು, ನೀನು ಬರೆದಂಥ ಕಥೆಯನ್ನು ನೋಡಬಾರದು. ಕೇವಲ ನೆನಪಿನ ಶಕ್ತಿಯಿಂದ ಆ ಕಥೆಯನ್ನು ಹೇಳೋದಕ್ಕೆ ಪ್ರಯತ್ನ ಪಡು. ಆ ಕಥೆಯನ್ನು ಕೇಳಿದ ಪುಟ್ಟ ಮಕ್ಕಳು ಖುಷಿ ಪಡ್ತಾರಲ್ಲ, ಎಷ್ಟು ಚೆನ್ನಾಗಿದೆ ಕಥೆ, ಎಷ್ಟು ಚೆನ್ನಾಗಿ ಹೇಳಿದೆ ನೀನು ಅಂತ ಹೇಳ್ತಾರಲ್ಲ, ಆ ಹೊಗಳಿಕೆಯ ಮಾತು, ಮೆಚ್ಚುಗೆಯ ಮಾತು ಮತ್ತೆ ನಿನ್ನಲ್ಲಿ ಡೋಪಮಿನ್ನನ್ನು ಉತ್ಪಾದನೆ ಮಾಡುತ್ತೆ. ಅದು ಮತ್ತಷ್ಟು ಕಥೆಗಳನ್ನು ಓದೋದಕ್ಕೆ, ಬರೆಯೋದಕ್ಕೆ, ಹೇಳೋದಕ್ಕೆ ಪ್ರಚೋದನೆಯನ್ನು ಕೊಡುತ್ತೆ. ಆದರೆ ಮೊಬೈಲ್ ಅಂತ ಪ್ರಚೋದನೆಯನ್ನು ಕೊಡೋಲ್ಲ. ಈ ವ್ಯತ್ಯಾಸ ತಿಳಿಬೇಕಾದ್ರೆ ಸರ್ ಅವರು ಹೇಳಿದ ಹಾಗೆ 21 ದಿನ 21 ಕಥೆಗಳು ಪ್ರಯತ್ನಿಸಿ ನೋಡು. ಅದರ ಪರಿಣಾಮ ಏನು ಅನ್ನೋದು ನಿನಗೆ ಗೊತ್ತಾಗುತ್ತೆ. ನಿನಗೆ ಒಂದು ಸಲ ವಿಶ್ವಾಸ ಬಂದ ಮೇಲೆ ಅದನ್ನು ಗೆಳೆಯರಿಗೆ ಹಂಚೋದಕ್ಕೆ ಪ್ರಯತ್ನ ಪಡು. 21 ಡೇಸ್ ಚಾಲೆಂಜ್ ಇವತ್ತಿಂದ. ಯಾವುದೇ ನಿಮ್ಮ ಇಷ್ಟದ್ದು, ಅದು ಲೇಖನ ಆಗಿರ್ಬೋದು, ಓದಾಗಿರ್ಬೋದು, ಅಥವಾ ಚಿತ್ರಕಲೆ ಆಗಿರ್ಬೋದು, ಯಾವುದೇ ಆಗಿರ್ಬೋದು, ಇವತ್ತಿಂದ 21 ಡೇಸ್ ಚಾಲೆಂಜ್ ತಗೊಳ್ಳಿ. ಕಾರ್ಯಕ್ರಮವನ್ನು ಮುಗಿಸ್ಬೇಕು. ಡೋಪಮಿನ್ ಬಗ್ಗೆ ಮತ್ತು ಪುಸ್ತಕದ ಬಗ್ಗೆ ಹೇಳಿದರು ಇವರು. ನಾ ಸೋಮೇಶ್ವರ್ ಸರ್ ಇದಾರಲ್ಲ, ಅವರು ವಿಜ್ಞಾನ ಮತ್ತು ಔಷಧವನ್ನು ಹಲವು ಮಾಧ್ಯಮಗಳ ಮೂಲಕ ಜನಪ್ರಿಯ ಗೊಳಿಸಿದಂಥ ಕೀರ್ತಿ ಸರ್ ಅವರಿಗೆ ಸಲ್ತದೆ. ಆಮೇಲೆ ಗಂಗಾವತಿ ಪ್ರಾಣೇಶ್ ಅವರು, ನಾಡಿನ ಹೆಸರಾಂತ ವಾಗ್ಮಿಗಳು, ಅವರು ಭಾಷಣದಲ್ಲಿ ಬಹಳ ಚೆನ್ನಾಗಿ ಒಂದು ಮಾತನ್ನು ಹೇಳ್ತಾರೆ. ಏನಂತಂದ್ರೆ, ನೀವೊಬ್ಬ ಒಳ್ಳೆ ಮಾತುಗಾರ ಆಗಬೇಕು ಅಂತಿದ್ರು ಕೂಡ ನೀವು ಹೆಚ್ಚಾಗಿ ಓದಬೇಕು. ಓದಿದಾಗ ಜ್ಞಾನ ಇಲ್ಲಿ ತುಂಬುತ್ತೆ, ಎಲ್ಲಿಂದಾದ್ರೂ ಹೊರಗೆ ಬರಬೇಕಲ್ಲ, ಇಲ್ಲಿಂದ ಬರುತ್ತೆ ಅಂತ. ಸರ್, ನೀವೀಗ ಥಟ್ ಅಂತ ಹೇಳಿ ಒಂದೇ ಪ್ರಶ್ನೆ, ನೀವು ಇಲ್ಲಿ ತನಕ ಎಷ್ಟು ಕೃತಿಗಳನ್ನು ಓದಿದ್ದೀರಿ? ಲೆಕ್ಕ ಇಲ್ಲ ಸರ್, ಲೆಕ್ಕ ಇಲ್ಲ. ಆದರೆ ಈಗಷ್ಟು ಒಂದಷ್ಟು ಪುಸ್ತಕಗಳು ಲೋಕಾರ್ಪಣೆ ಆದವಲ್ಲ, ಆದಾಗ ಹೀಗೆ ತಿರುಗಿಸಿ ನೋಡಿದಾಗ ಪುಟಗಳನ್ನು, ಕೆಲವು ಪುಸ್ತಕಗಳನ್ನು ಖಂಡಿತ ನಾನು ಈ ಪುಸ್ತಕವನ್ನು ಓದಬೇಕು ಅಂತ ಅನಿಸಿದ್ದು ಸುಳ್ಳಲ್ಲ. ಅಶ್ವಥ್ ಅವರನ್ನು ಕೇಳಿ ಒಂದೊಂದು ಪ್ರತಿಯನ್ನು ತಗೊಂಡು ಹೋಗ್ತೇನೆ, ಓದ್ತೇನೆ. ಯಾವ ಪುಸ್ತಕ ನನಗೆ ಹಿಡಿಸಿದೆ ಅದನ್ನು ಥಟ್ಟಂತ ಹೇಳಿ ಕಾರ್ಯಕ್ರಮದಲ್ಲಿ ಪರಿಚಯ ಮಾಡ್ತೇನೆ. ಆ ಭರವಸೆಯನ್ನಂತೂ ಖಂಡಿತ ನಿಮಗೆ ಕೊಡ್ತೇನೆ. ಥ್ಯಾಂಕ್ ಯು ಸರ್. ಇಲ್ಲಿಗೆ ನಮ್ಮ ಕಾರ್ಯಕ್ರಮ ಮುಗಿಯಿತು. ಎಲ್ರಿಗೂ ಶುಭ ಮಧ್ಯಾಹ್ನ. ಹೊಟ್ಟೆ ತುಂಬ ಊಟ ಮಾಡಿ ನೆಕ್ಸ್ಟ್ ಸೆಷನ್